ಹಾಯ್ ಹಲೋ ಫ್ಯಾಮ್. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೀನ್ ಪೀಸ್ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ತುಂಬ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ಏನು ಮಾಡೋದು ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ಗೃಹಿಣಿಯರಿಗೆ. ಇದು ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಮೊದಲನೇದಾಗಿ ಅಕ್ಕಿ. ನಿಮಗೆ ಎಷ್ಟು ಬೇಕು, ಜನಕ್ಕೆ ಎಷ್ಟು ಹಾಕಬೇಕು ಅಷ್ಟು ಅಳತೆಗೆ ನೀವು ತಗೋಬೋದು. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೊಪ್ಪು. ಮತ್ತು ಸೊಪ್ಪು ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಪಾಲಕ್ ಸೊಪ್ಪಾಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಸೊಪ್ಪನ್ನ ನಿಮ್ಗೆ ಇಷ್ಟವಾದದನ್ನು ಯೂಸ್ ಮಾಡ್ಕೋಬೋದು. ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಅಥವಾ ತುಪ್ಪ, ಇವೆರಡರಲ್ಲಿ ಯಾವುದನ್ನಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಬೇರೆ ಏನಾದರೂ ರುಚಿಗೆ ತಕ್ಕಷ್ಟು ನಾವು ಏನಾದರೂ ಹಾಕೋತೀವಿ, ತರಕಾರಿ ಆಗಿರ್ಬೋದು, ಕಾದರೆ ಬಟಾಣಿ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಬೋದು. ನೀವು ಇನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಗ್ರೀನ್ ಪೀಸ್ ಪಲಾವ್ ಮಾಡೋದು ಹೇಗೆ ಅಂದರೆ, ಮೊದಲು ಅಕ್ಕಿಯನ್ನು ಅಳತೆಗೆ, ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ಅಳತೆಗೆ 1 ಗ್ಲಾಸ್ ಅಕ್ಕಿಗೆ 2 ಲೋಟ ಹಾಗೇ ತಗೊಂಡು ಇದನ್ನು ಚೆನ್ನಾಗಿ ತೊಳೆದುಕೊಂಡು ನೆನೆಸೋಕ್ಕಿಡಬೇಕು. ಈಗ ಮಿಕ್ಸಿ ಜಾರ್ನಲ್ಲಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಥವಾ ನೀವು ಹಸಿಮೆಣಸು ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಿಮ್ಮ ಇಷ್ಟ ಸ್ಕಿಪ್ ಮಾಡಿ. ಸ್ವಲ್ಪ ನೀರು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಬಿಟ್ಕೊಳ್ಬೇಕಾಗುತ್ತೆ. ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಯೂಸ್ ಮಾಡಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋದೇನು ಬೇಡ, ತರ್ತರಿಯಾಗಿ ರುಬ್ಬಿಟ್ಕೊಳ್ಬೇಕಾಗುತ್ತೆ. ಮುಂದೆ ಈಗ ಒಲೆ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಬಳಿಕ ಇದಕ್ಕೆ ಕರಿಬೇವು, ಮರಾಠಿ ಮೊಗ್ಗು, ಸ್ವಲ್ಪ ಬೆಳ್ಳುಳ್ಳಿನ ಸಹ ಬಳಸ್ಬೋದು. ನಿಮ್ಮಿಷ್ಟ. ಪಲಾವ್ ಎಲೆ, ಸೊಪ್ಪು ಅಂದರೆ ನಿಮ್ಗೆ ಯಾವ ಥರ ಪಾಲಕ್ ಸೊಪ್ಪಾಗಿರ್ಬೋದು ಅಥವಾ ಸಬ್ಸಿಗೆ ಸೊಪ್ಪಾಗಿರ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೊಪ್ಪನ್ನು ಬಳಸ್ಬೋದು. ಅಥವಾ ಕಾಳು ಅಂದರೆ ಬಟಾಣಿ ಅಥವಾ ಅವರೆಕಾಳು, ನಿಮ್ಗೆ ಇಷ್ಟವಾದಂಥ ಕಾಳನ್ನು ಬಳಸ್ಬೋದು. ನಂತರ 2 ಈರುಳ್ಳಿ ಅಂದರೆ ಹೇಳಿದ್ನಲ್ಲ ಉದ್ದುದ್ದಕ್ಕೆ ಕತ್ತರಿಸ್ಕೊಂಡು ಇದಕ್ಕೆ 1 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಅದರಲ್ಲಿ ಏನೇನು ಬೇಕು ಅನ್ನೋದು ಇಂಗ್ರೀಡಿಯೆಂಟ್ಸಲ್ಲಿ ನಾನು ಈರುಳ್ಳಿ ಅನ್ನೋದನ್ನು ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಇದಕ್ಕೆ ನಾನು ಹಾಕಿದ್ದೀನಿ. ನಾನು ತೋರಿಸೋದಕ್ಕಿಂತ ಈ ರೀತಿ ನಾನು ಹ್ಯಾಂಡ್ ರೈಟಿಂಗಲ್ಲೇ ಬರೆದು ನಿಮಗೆ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು 1 ನಿಮಿಷ ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಮಾಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳಬೇಕಾಗುತ್ತೆ. ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನಂತರ ಈಗ ಬಿಡಿಸಿಕೊಂಡಿರುವ ಹಸಿ ಬಟಾಣಿಯನ್ನು, ಅದೇ ಬಟಾಣಿ, ಒಣ ಬಟಾಣಿ ಆಗಿರ್ಬೋದು, ಹಸಿ ಬಟಾಣಿ ಆಗಿರ್ಬೋದು, ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಯಲು ಬಿಡಬೇಕು. ಸ್ವಲ್ಪ ಅನ್ನ ನೀವು ಅಂದರೆ ಉಣ್ತಿರೋ ಅಕ್ಕಿ ಹಾಕಿರ್ತೀರಲ್ಲ ಅದು, ಮತ್ತು ಎಷ್ಟು ನೀರು ಹಾಕಬೇಕು, ನೀವು ಎಷ್ಟು ಗ್ಲಾಸ್ ತಗೊಂಡಿರ್ತೀರ ಅಕ್ಕಿನ ಅಷ್ಟಕ್ಕೆ ನೀವು ನೀರನ್ನ ಹಾಕಿ, ರುಚಿಸಷ್ಟು ಉಪ್ಪನ್ನು ಹಾಕಿ 1-2 ವಿಸಿಲ್ ಇದನ್ನು ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ಆನಂತರ ನೀವು ಅಂದರೆ ವಿಸಿಲ್ನ ಮುಚ್ಚಬೇಕಾಗುತ್ತೆ. ಯಾಕಂದರೆ ಫಸ್ಟೇ ಮುಚ್ಚಿಬಿಟ್ರೆ ಯಾಕಂದರೆ ಅನ್ನ ಅಷ್ಟು ಇದಾಗಿ ಬರಲ್ಲ. ಮೊದಲೇ 1-2 ನಿಮಿಷ ಕುದಿಯಲು ಬಿಟ್ಟು ಆನಂತರ ಮುಚ್ಚಳನ ಮುಚ್ಚಿ 1-2 ವಿಸಿಲ್ ಕೂಗಿಸಿದ್ರೆ ರುಚಿಯಾದಂಥ ಗ್ರೀನ್ ಪೀಸ್ ಪಲಾವ್ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಇದಕ್ಕೆ ಇಷ್ಟು ಮಾಡಿದರೆ ಸಾಕು, ನಿಮ್ಮ ಮುಂದೆ ಗ್ರೀನ್ ಪೀಸ್ ಪಲಾವ್ ರೆಡಿ ಆಗುತ್ತೆ. ನೀವು ಕೂಡ ಬೆಳಗ್ಗೆ ಇದನ್ನು ತುಂಬ ಟೇಸ್ಟಿಯಾಗಿ ಸವಿಬೋದು. ಇದಕ್ಕೆ ಮೊಸರು ಬಜ್ಜಿ ಜೊತೆಗಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ.